ಚೆಕ್ ಡ್ಯಾಂ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸಿಮೆಂಟ್ ಮಂಜು. ಆಲೂರು ತಾಲೂಕಿನ ಬೊಮ್ಮನಮನೆ ಗ್ರಾಮದ ದೊಡ್ಡ ಗೌಡನಕಟ್ಟೆ, ಅಜ್ಜನಹಳ್ಳಿ ಗ್ರಾಮದ ಕೋಣನಕಟ್ಟೆ ಕೆರೆಯಿಂದ ಹರಿಯುವ ನೀರಿಗೆ ತಲಾ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಶಾಸಕ ಸಿಮೆಂಟ್ ಮಂಜು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿ, ಪ್ರಕೃತಿಯಿಂದ ದೊರಕುವ ನೀರನ್ನು ಬಳಸಿಕೊಳ್ಳದೆ ಸುತ್ತಮುತ್ತಲಿನ ಸುಮಾರು 120 ಎಕರೆ ಪ್ರದೇಶ ಭೂಮಿ ಬಂಜರಾಗಿದೆ. ರೈತರಿಗೆ ನೀರಾವರಿ ಅನುಕೂಲವಾಗಬೇಕೆಂಬ ಮೂಲ ಉದ್ದೇಶದಿಂದ ಕಾಮಗಾರಿ ಕೈಗೊಳ್ಳಲಾಗಿದೆ. ಚೆಕ್ ಡ್ಯಾಂ ನಿರ್ಮಾಣ ಮಾಡಿದಾಗ ನೀರು ಸಂಗ್ರಹವಾಗುವುದರಿಂದ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ. ಬೇಸಿಗೆ ಕಾಲದಲ್ಲಿಯೂ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ. ರೈತರು ನೀರನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು, ಸ್ಥಳೀಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಾಂತ ನಿರ್ವಹಣೆ, NKS ರಿಪೋರ್ಟ್ ಹಾಸನ. ವ್ಯಾಪ್ತಿ ಆಲೂರು ತಾಲೂಕು ಕೋಣನಕಟ್ಟೆ ಅಜ್ಜನಹಳ್ಳಿ ಈ ಒಂದು ಕೆರೆಗೆ ರೈತರ ಜಮೀನಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಒಂದು ಚೆಕ್ ಡ್ಯಾಮ್ ಕಾರ್ಯವನ್ನು ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ಭಾಗದ ಸುಮಾರು 60ರಿಂದ 70 ಎಕರೆ ಜಮೀನಿಗೆ ನೀರನ್ನ ಕೊಡ್ತಕ್ಕಂಥ ಒಂದು ಕಾಮಗಾರಿ ಇದು. ಬೇಸಿಗೆ ಕಾಲದಲ್ಲಿ ನೀರಿರಲ್ಲ. ಈ ನಿಟ್ಟಿನಲ್ಲಿ ಕೆರೆಯಿಂದ ವೇಸ್ಟಾಗಿ ಹೋಗ್ತಾ ಇರ್ತಕ್ಕಂಥ ನೀರನ್ನು ಸ್ಟೋರೇಜ್ ಮಾಡಿ ಒಂದು ಚೆಕ್ ಡ್ಯಾಮ್ನ ಮಾಡಿ ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡಿ ಅಂತರ್ಜಲ ಹೆಚ್ಚು ಮಾಡಿ ಅದ್ರ ಮುಂದಕ್ಕೆ ಬರ್ತಕ್ಕಂಥ ಜಮೀನುಗಳಿಗೆ ಮತ್ತು ಅಲ್ಲಿಂದ ಪಂಪ್ ಸೆಟ್ಟಿಂದ ಮತ್ತು ಗ್ರಾವಿಟಿ ಮುಖಾಂತರ ಕೂಡ ಹೋಗ್ತಕ್ಕಂಥ ಇದೊಂದು ಕಾಮಗಾರಿ. ಸುಮಾರು 1 ಕೋಟಿ ವೆಚ್ಚದಲ್ಲಿ ಇದೊಂದು ಕಾಮಗಾರಿಯನ್ನು ಮಾಡ್ತಾಯಿದ್ವಿ. ಆದಷ್ಟು ಬೇಗ ಕಾಮಗಾರಿ ಕಂಪ್ಲೀಟ್ ಆಗಿ ಮುಂಬರ್ತಕ್ಕಂಥ ಬೇಸಿಗೆಯಲ್ಲಿ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾಯಿದ್ವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಈ ಭಾಗದ ರೈತರು ಉತ್ತಮವಾದ ಬೆಳೆ ಬೆಳಿಬೇಕು, ನೀರಾವರಿ ಜಮೀನಾಗಬೇಕು, ಬಂದಂಥ ಬೆಳೆಯಿಂದ ಆರ್ಥಿಕವಾಗಿ ನಮ್ಮ ರೈತರು ಸಬಲರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನೀರಾವರಿ ಕಾಮಗಾರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ರೈತರು ಭಾಳ ಬಂಗಾರ ಆಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಆಶಯ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ.